ಮೈಸೂರು ಮಹಾರಾಜ ಟ್ರೋಫಿಯ 5ನೇ ಆವೃತ್ತಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡದ ನಾಯಕತ್ವವನ್ನು ವೈಸಾಖ್ ವಿಜಯ್ ಅವರು ವಹಿಸ್ಕೊಂಡಿದ್ದಾರೆ. ನಮ್ಮ ಜೊತೆ ತಂಡದ ಕ್ಯಾಪ್ಟನ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ ಬಾರಿ ಮೈಸೂರು ವಾರಿಯರ್ಸ್ ತಂಡದ ನಾಯಕರಾಗಿದ್ದೀರಾ. ಫಸ್ಟ್ ರಿಯಾಕ್ಷನ್? ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ನಂದು ಡೆಬ್ಯೂ ಇಲ್ಲೇ ಸ್ಟಾರ್ಟ್ ಆಗಿದ್ದು 2014 ನಾನು ಈ ಟೀಮ್ಗೆ ಆಡಿದ್ದು. ಆವಾಗಿಂದ ಯಾವಾಗಲೂ ಈ ಟೀಮ್ಗೆ ಆಡ್ಕೊಂಡು ಬರಬೇಕು ಅಂತ ಯಾವಾಗಲೂ ಆಸೆ ಇತ್ತು. ಆಮೇಲೆ ತುಂಬ ವರ್ಷ ಆದಮೇಲೆ ವಾಪಸ್ ಈ ಟೀಮಿಗೆ ಬರ್ತಾಯಿದ್ದೀನಿ. ಆ್ಯಂಡ್ ಮೋರ್ ಓವರ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ, ಏಕೆಂದರೆ ಈ ಟೀಮ್ ಕಲ್ಚರ್ ಹೆಂಗೆ ಅಂತ ಇದೆ ಅಂದರೆ ಎಲ್ಲನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಸೊ ಏನೋ ಒಂಥರ ಫ್ಯಾಮಿಲಿ ಥರ ಅನಿಸುತ್ತೆ. ಆಮೇಲೆ ಇಂಥ ಒಳ್ಳೆ ಫ್ರ್ಯಾಂಚೈಸಿಗೆ ಲೀಡ್ ಮಾಡಬೇಕು ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸುವಂಥ ಜವಾಬ್ದಾರಿ, ಪ್ಲೆಜರ್ ಎಷ್ಟಿರುತ್ತೆ ಸರ್? ಸರ್, ಪ್ರೆಷರ್ ಅಂತ ಏನಿಲ್ಲ. ಎಲ್ಲರಿಗೂ ಅವರ ರೋಲ್ ಏನು ಮಾಡಬೇಕು ಅಂತ ಗೊತ್ತಿದೆ. ಸೊ ಯಂಗ್ಸ್ಟರ್ಸ್ಗೆ ಏನು ಮಾಡಬೇಕು, ಏನು ಮಾಡ್ಬೋದು, ನಂತರ ಪ್ರೆಷರ್ ಸಿಚುವೇಷನಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಮೋಸ್ಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾನು ಸೀನಿಯರ್ಸಿಂದ ಕಲ್ತಿದ್ದೀನಿ, ಅವರು ನಮ್ಮಿಂದ ಹಂಗೆ ಕಲ್ತ್ರೆ ನನಗೂ ಚೆನ್ನಾಗಿರುತ್ತೆ. ಸಾಕಷ್ಟು ಯಂಗ್ಸ್ಟರ್ಸ್ ಇದ್ದಾರೆ ತಂಡದಲ್ಲಿ. ಇದು ಎಷ್ಟು ಮೈಸೂರು ವಾರಿಯರ್ಸ್ ತಂಡಕ್ಕೆ ಅಡ್ವಾಂಟೇಜ್ ಆಗುತ್ತೆ? 2014 ನೋಡಿದ್ರು ತುಂಬ ಜನ ಯಂಗ್ಸ್ಟರ್ಸ್ ಇದ್ದರು. ನಾನು ಒನ್ ಆಫ್ ದ ಯಂಗ್ಸ್ಟರ್ ಇದ್ದೆ. ಸೊ ಇವಾಗ ಹಾಗೆ ಈ ವರ್ಷ ನೋಡಿದ್ರು ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ, ನಂತರ ತುಂಬ ಜನ ಇದ್ದಾರೆ. ಸೊ ಹೋಪ್ಫುಲಿ ಅದೇ ಥರ ಕಂಟಿನ್ಯೂ ಮಾಡ್ತೀವಿ, ಆ ಲೆಗೆಸಿ ಕಂಟಿನ್ಯೂ ಮಾಡ್ತೀವಿ. ಹೋಪ್ಫುಲಿ ವಿ ಕ್ಯಾನ್ ವಿನ್ ದ ಟೂರ್ನಮೆಂಟ್. ಮೈಸೂರು ವಾರಿಯರ್ಸ್ ತಂಡದ ಪ್ಲಸ್ ಪಾಯಿಂಟ್ ಏನಿರ್ಬೋದು? ಬೌಲಿಂಗ್ ಆರ್ ಬ್ಯಾಟಿಂಗ್, ಎಲ್ಲವನ್ನು ತಂಡವನ್ನು ನೋಡೋದಾದರೆ ಯಾವುದರಲ್ಲಿ ಹೆಚ್ಚಿನ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋದು? ಸರ್, ನಮ್ಮ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಂಗ್ಸ್ಟರ್ಸ್ ಇರ್ಬೋದು ಅಥವಾ ಸೀನಿಯರ್ಸ್ ಇರ್ಬೋದು, ಎಲ್ಲರೂ ಅವ್ರ ರೋಲ್ಸ್ ಏನಿದೆ ಅವ್ರಿಗೆಲ್ಲರೂ ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಆಕ್ಷನಲ್ಲಿ ನೋಡಿದ್ರೆ ಅವರು ಬ್ಯಾಟಿಂಗು ಚೆನ್ನಾಗಿ ತೊಗೊಂಡಿದ್ದಾರೆ, ಬೌಲರ್ಸು ಚೆನ್ನಾಗಿದ್ದಾರೆ, ಆಮೇಲೆ ಮಿಡ್ಲ್ ಆರ್ಡರ್ ಎಸ್ಪೆಷಲಿ ಇನ್ನೂ ಚೆನ್ನಾಗಿದೆ. ಸೊ ಬಟ್ ನಾನೇನು ಅನ್ಬೋದು ಅಂದರೆ ನಮ್ಮ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಸೊ ಹೋಪ್ಫುಲಿ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ತೀವಿ. ಕಳೆದ ಬಾರಿ ಆಡಿಯನ್ಸ್ಗೆ ಕ್ರಿಕೆಟ್ ನೋಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಆಡಿಯನ್ಸು ಮೈದಾನಕ್ಕೆ ಬಂದು ತಮ್ಮ ಕ್ರಿಕೆಟನ್ನು ವೀಕ್ಷಣೆ ಮಾಡ್ಬೋದಾಗಿದ್ದು. ಹಾಗಾಗಿ ಮೈಸೂರು ಜನತೆಗೆ ಮತ್ತು ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಯಾವ ರೀತಿ ಬರಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ? ಆ್ಯಕ್ಚುಲಿ ಅವರಿಲ್ಲ ಅಂದರೆ ನಾವು ಏನಿಲ್ಲ. ಅವರು ಬಂದು ನಮಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ಛಲದಿಂದ ಆಡ್ತೀವಿ. ತುಂಬ ಹುಮ್ಮಸ್ಸಿರುತ್ತೆ ನಮಗೆ ಆಡೋಕ್ಕೆ. ಅವ್ರ ಸಪೋರ್ಟು ಮತ್ತು ನಿಮ್ಮ ಸಪೋರ್ಟು ಸಖತ್ ಇಂಪಾರ್ಟೆಂಟ್ ನಮಗೆ. ಯಾಕೆಂದರೆ ಯಾರು ಏನು ಚೆನ್ನಾಗಿ ಮಾಡಿದ್ರು ರೆಕಗ್ನೈಸ್ ಆಗೋದು ನಿಮ್ಮಿಂದ ಮತ್ತು ಜನಗಳಿಂದ. ಸೊ ನಿಮ್ಮ ಸಪೋರ್ಟು, ನೀವು ಬಂದು ನಮ್ಮ ಮ್ಯಾಚ್ ನೋಡಲೇಬೇಕು. ದಯವಿಟ್ಟು ಬನ್ನಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಈ ಬಾರಿಯ ಮಹಾರಾಜ ಟ್ರೋಫಿ ಗೆಲ್ಲುವಂಥ ನಿಟ್ಟಿನಲ್ಲಿ ಎಷ್ಟು ವಿಶ್ವಾಸ ಇದೆ ಸರ್ ವಾರಿಯರ್ಸ್ ತಂಡಕ್ಕೆ? ಸರ್, 100% ವಿಶ್ವಾಸ ಇದೆ ಸರ್. ಯಾಕೆಂದರೆ ನಮ್ಗೆ ತುಂಬ ಚೆನ್ನಾಗಿದೆ ಟೀಮು. ವಿಶ್ವಾಸ ಹೆಂಗಿದೆ ಅಂದರೆ ನಮ್ಗೆ ಗೊತ್ತು ನಾವು ಗೆಲ್ತೀವಿ ಅಂತ. ಚೆನ್ನಾಗಿ ಆಡಬೇಕು ಕ್ರಿಕೆಟ್ ಅಷ್ಟೇ. ಚೆನ್ನಾಗಿದ್ದಾರೆ ಟೀಮು, ತುಂಬ ಚೆನ್ನಾಗೇ ಎಲ್ಲರೂ ಒಳ್ಳೆ ಪ್ರಿಪ್ರೇಷನ್ ಮಾಡಿದ್ದಾರೆ. RX ಸರು, ಅರ್ಜುನ್ ಸರು ಬಂದು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ನಾವು ಗೆಲ್ತೀವಿ. ಇದು ತಂಡದ ನಾಯಕರಾದಂತಹ ವೈಸಾಖ್ ವಿಜಯ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.